ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನಾಂ. ನಾವು ಪ್ರತಿಯೊಬ್ಬರು ಪ್ರತಿನಿತ್ಯ ಸ್ನಾನವನ್ನು ಮಾಡ್ತೇವೆ. ಕೆಲವರು 1 ನಿಮಿಷದಲ್ಲಿ ಸ್ನಾನ ಮುಗಿಸಿ ಬಂದರೆ, ಕೆಲವರು ಅರ್ಧ ಗಂಟೆ ಆದರೂ ಸ್ನಾನವನ್ನು ಮುಗಿಸಿರೋದಿಲ್ಲ. ಹೀಗೆ ಪ್ರತಿಯೊಬ್ಬರದ್ದು ಅವ್ರವ್ರದ್ದೊಂದು ಅಭ್ಯಾಸದ ಮೇಲೆ ಅವರವರ ದಿನನಿತ್ಯದ ಚಟುವಟಿಕೆಯ ಮೇಲೆ ಅವಲಂಬಿತವಾಗಿ ಸ್ನಾನಕ್ಕೊಂದು ಸಮಯವನ್ನು ಉಪಯೋಗಿಸ್ತಾರೆ. ಶುಕವತ್ ಭಾಷಣಂ ಕುರ್ಯಾತ್, ಬಕವತ್ ಧ್ಯಾನಂ ಆಚರೇತ್, ಅಜವತ್ ಚರ್ವಣಂ ಕುರ್ಯಾತ್, ಗಜವತ್ ಸ್ನಾನಮಾಚರೇತ್. ಪುರಾತನ ಗ್ರಂಥಗಳನ್ನು ನೋಡಿದಾಗ ಸ್ನಾನಕ್ಕೆ ಒಂದು ಉಪಮೆಯನ್ನು ನೀಡಿದ್ದಾರೆ. ಗಜವತ್ ಸ್ನಾನಂ ಆಚರೇತ್. ಈ ಶ್ಲೋಕದಲ್ಲಿ ಇದರ ಜೊತೆಗೆ ಶುಕವತ್ ಭಾಷಣಂ ಕುರ್ಯಾತ್ ಅಂತ ಹೇಳಿದ್ದಾರೆ. ಶುಕ ಅಂತ ಹೇಳಿದರೆ ಗಿಣಿ, ಭಾಷಣ ಅಥವಾ ಮಾತಾಡಬೇಕು ಅಂತ ಹೇಳಿದರೆ ಗಿಣಿಯಂತೆ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಹಾಗೂ ಅದೊಂದು ಮಧುರತೆಯನ್ನು ಅಥವಾ ಸ್ವೀಟ್ನೆಸ್ಸನ್ನು ಹೊಂದಿರಬೇಕು. ಇನ್ನೊಬ್ಬರು ಕೇಳಿಸ್ಕೊಂಡಾಗ ಇನ್ನೂ ಈ ಮಾತನ್ನು ಕೇಳಬೇಕು, ಈ ಭಾಷಣವನ್ನು ಇನ್ನೂ ಕೇಳಬೇಕು ಅಂತೇಳಿ ಅನಿಸ್ಬೇಕು. ಅದು ಬಿಟ್ಟು ಮಾತು ಪ್ರಾರಂಭ ಆದಾಗಲೇ ಅಯ್ಯೋ ಯಾವಾಗ ಈ ವ್ಯಕ್ತಿ ಮಾತಾಡೋದನ್ನು ನಿಲ್ಲಿಸ್ತಾನೆ, ಈ ಥರದ ಒಂದು ಅನಿಸಿಕೆ ಬರಬಾರ್ದು. ಯಾವುದೇ ವ್ಯಕ್ತಿ ಮಾತಾಡಬೇಕಾದ್ರೆ ಅದರಲ್ಲೊಂದು ವಿಷಯ ಇರಬೇಕು, ಅದು ಗಿಣಿಯಂತೆ ಸ್ಪಷ್ಟವಾಗಿರಬೇಕು, ಹಾಗೂ ಒಂದು ಮಾಧುರ್ಯತೆ ಅಥವಾ ಸ್ವೀಟ್ನೆಸ್ಸನ್ನು ಹೊಂದಿರಬೇಕು. ಬಕವತ್ ಧ್ಯಾನಂ ಆಚರೇತ್. ಬಕವತ ಕೊಕ್ಕರೆ, ಅದು ಮೀನನ್ನು ಹಿಡಿಬೇಕಾದ್ರೆ ಆ ಕಡೆ ಈ ಕಡೆ ನೋಡೋದಿಲ್ಲ, ಒಂದು ಧ್ಯಾನಾವಸ್ಥೆಯಲ್ಲಿರುವಂತೆ ಕಂಡುಬರ್ತದೆ. ಯಾವಾಗ ಅದರ ದೃಷ್ಟಿಗೆ ಮೀನು ಬರ್ತದೋ ಕೂಡಲೇ ಅದು ಮೀನನ್ನು ಹಿಡಿತದೆ. ಯಾರಾದರೂ ಧ್ಯಾನ ಮಾಡಬೇಕು ಅಂತ ಹೇಳಿದರೆ ಈ ಬಕದ ರೀತಿ ಒಂದು ಕಾನ್ಸಂಟ್ರೇಷನ್ ಇರಬೇಕು. ಅದಕ್ಕೆ ಈ ಉಪಮೆಯನ್ನು ನೀಡಿದ್ದಾರೆ. ಅಜವತ್ ಚರ್ವಣಂ ಕುರ್ಯಾತ್. ನಾವು ತಿಂದಿರುವಂಥ ಆಹಾರ ಚರ್ವಣದಿಂದಲೇ ಜೀರ್ಣ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ಬಾಯಲ್ಲಿ ಜಗಿದು ಜಗಿದು ತಿನ್ನುವಂಥದ್ದು. ಇದಕ್ಕೆ ಉಪಮೆಯನ್ನು ನೀಡ್ತಾ ಅಜ ಅಥವಾ ಆಡು ಯಾವ ರೀತಿ ಚರ್ವಣ ಮಾಡ್ತದೋ, ಯಾವ ರೀತಿ ಅಗಿದು ತಿಂತದೋ, ಅದೇ ರೀತಿ ವ್ಯಕ್ತಿಯು ಆಹಾರವನ್ನು ಅಗಿದು ಚರ್ವಣ ಮಾಡಿ ತಿನ್ನಬೇಕು ಅಂತೇಳಿ ಹೇಳಿದ್ದಾರೆ. ಜೀರ್ಣಶಕ್ತಿಯು ಬಾಯಲ್ಲೇ ಪ್ರಾರಂಭ ಆಗ್ತದೆ. ಅದರ ಒಂದು ಸಂಪೂರ್ಣ ಒಂದು ಉಪಯೋಗ ಸಿಗಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ಚರ್ವಣ ಮಾಡಿ ಅಗಿದು ಆಹಾರವನ್ನು ಸೇವಿಸಬೇಕು. ಶ್ಲೋಕದ ಕೊನೆಯಲ್ಲಿ ಹೇಳ್ತಾ ಗಜವತ್ ಸ್ನಾನಂ ಆಚರೇತ್ ಅಂತ ಹೇಳಿದ್ದಾರೆ. ಸ್ನಾನ ಮಾಡಬೇಕು ಅಂತ ಹೇಳಿದರೆ ಆನೆ ಯಾವ ರೀತಿ ಸ್ನಾನ ಮಾಡ್ತದೋ ಅದೇ ರೀತಿ ಸ್ನಾನ ಮಾಡಬೇಕು ಅಂತೇಳಿ ಒಂದು ಸ್ಪಷ್ಟವಾಗಿ ನಿರ್ದೇಶನವನ್ನು ನೀಡಿದ್ದಾರೆ. ಇಲ್ಲಿ ಗಜ ಸ್ನಾನ ಮಾಡಬೇಕು ಅಂತೇಳಿದರೆ ಸಾಕಷ್ಟು ನೀರಿರುವಂತಹ ಜಲಾಶಯದಿಂದಲೇ ಸ್ನಾನ ಮಾಡ್ತದೆ. ಎಲ್ಲಿ ಅಲ್ಪ ಸ್ವಲ್ಪ ನೀರಿರ್ತದೋ ಅಲ್ಲಿ ಸ್ನಾನ ಮಾಡಲಿಕ್ಕೆ ಗಜ ಅಥವಾ ಆನೆ ಹೋಗೋದೇ ಇಲ್ಲ. ಇದು ಏನನ್ನು ಒಂದು ನಿರ್ದೇಶಿಸ್ತದೆ ಅಂತ ಹೇಳಿದರೆ ಸ್ನಾನ ಮಾಡಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಲಭ್ಯತೆ ಇರಬೇಕು. ಇದರಿಂದಾಗಿ ಶರೀರ ಶುಚಿತ್ವವನ್ನು ಹೊಂದ್ಬೋದು. ಇನ್ನು ಆನೆ ಸ್ನಾನ ಮಾಡಬೇಕು ಅಂತ ಹೇಳಿದರೆ ತನ್ನ ಸೊಂಡಿಲಿನಲ್ಲಿ ನೀರನ್ನು ತುಂಬಿಸಿಕೊಂಡು ಮೈ ಮೇಲೆ ಒಂದು ಪ್ರೆಷರ್ನಿಂದಾಗಿ ಮೈ ಮೇಲೆ ನೀರನ್ನು ಹಾಕ್ಕೊಳ್ತದೆ. ಈ ಪ್ರೆಷರ್ ಇರೋದ್ರಿಂದ ಆನೆ ಮೈ ಮೇಲಿರುವಂತಹ ಕೊಳೆ ಮಣ್ಣುಗಳು ಪೂರ್ತಿ ಹೋಗಿ ಅದರ ಶರೀರ ಒಂದು ಸ್ವಚ್ಛವಾಗ್ತದೆ. ಅದೇ ರೀತಿ ವ್ಯಕ್ತಿಯು ಸ್ನಾನ ಮಾಡಬೇಕು ಅಂತೇಳಿದರೆ ಸರಿಯಾದ ಪ್ರಮಾಣದಲ್ಲಿ ಶರೀರ ಪೂರ್ತಿ ನೀರು ಹಾಕ್ಕೊಂಡು ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು. ಹೀಗೆ ಸ್ನಾನ ಮಾಡಬೇಕು ಅಂತೇಳಿದರೆ
ಸಾಕಷ್ಟು ನೀರಿರಬೇಕು, ಹಾಗೂ ಸಾಕಷ್ಟು ಸಮಯವನ್ನು ಹೊಂದ್ಕೊಂಡು ಒಳ್ಳೆಯ ರೀತಿಯಲ್ಲಿ ನೀರು ಹಾಕ್ಕೊಂಡು ಸ್ವಚ್ಛತೆಯನ್ನು ಮಾಡಿಕೊಳ್ಬೇಕು ಅಂಥೇಳಿ ಒಂದು ನಿರ್ದೇಶನವನ್ನು ನೀಡಿದ್ದಾರೆ.